ಹಲೋ, ಗುರುಗಳೇ. ನಮಸ್ಕಾರಮ್ಮ ತಾಯಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಬಾಳ ಯಾರಮ್ಮ ಖುಷಿ ಮಾತಾಡೋದು? ಐತ್ರಿ ಗುರುಗಳೇ. ನಾವು ಹಿಂಗ ಯಾದಗಿರಿಲಿಂದ ಪುಷ್ಪ ಅಂತ ಹೇಳ್ರಿ ಗುರುಗಳೇ. ನೀವು ಇಲ್ಲಿ ಯಾದಗಿರಿಯಲ್ಲಿ ಬಂದು 2 ದಿನ ಇದ್ರಿ ಗುರುಗಳೇ. ನಾವು ನಿಮ್ಮಲ್ಲಿ ಬಂದು ಭೇಟಿ ಆದ್ವಿ ಅವತ್ತು. ಹ್ಮ್. ಅಲ್ಲಿ ಭೇಟಿ ಆದ್ಮೇಲೆ ನೀವು ನಮ್ಗೆ ಪೂಜೆ ಮಾಡ್ಲಕ್ ಹೇಳಿದ್ರಿ ಗುರುಗಳೇ. 5 ವಾರ ಪೂಜೆ ಮಾಡ್ಲಕ್ ಹೇಳಿದ್ರಿ. ಮನೆ ಸಮಸ್ಯೆಗಳು ಹೇಳಿದ್ವಿ ಗುರುಗಳೇ. ಅದೇ ಹೇಳಿದ್ರಿ, ನಾನು ನಿಮ್ಗೆ 9 ವಾರದ ವ್ರತವನ್ನು ತಿಳಿಸ್ಕೊಟ್ಟಿದ್ದೀನಾ? ಇಲ್ಲ ಗುರುಗಳೇ, ನನಗೆ 5 ವಾರದ್ದು ತಿಳಿಸಿ ಕೊಟ್ಟಿದ್ದೀರಿ ಗುರುಗಳೇ. ನನ್ನ ಮನ್ಯಾಗ ಮಕ್ಕಳದ್ದು ಸಮಸ್ಯೆದ್ದು, ಹುಡುಗಿದು ಗಟ್ಟಿಯಾಗಿಲ್ಲಾರ್ದು. ನಿಮ್ದು 5 ವಾರ ಬಂದಿತ್ತಾ? ಹಾ ಗುರುಗಳೇ, 5 ವಾರ ಹೇಳಿದ್ರಿ ಗುರುಗಳೇ. 5 ವಾರ ಹೇಳಿದ್ವಿ ಗುರುಗಳೇ. 5 ಇಂದ 4 ವಾರ ಮಾಡಿದ್ದೆ ಗುರುಗಳೇ. ನಾನು 5 ವಾರ ಮುಗಿಸ್ಬೇಕನ್ನೋದ್ರಾಗ ಮನೆಗೆ ಒಂದು ಸಮಸ್ಯೆ ಆಯ್ತು ಗುರುಗಳೇ ನಮ್ಗ. ಓಕೆ ಅಮ್ಮ. ಅಂದ್ರೆ ಇವಾಗ ನೀವು ಪವಾಡ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಪವಾಡ ಆಗಿದೆ ಗುರುಗಳೇ, ಬಾಳ ಪವಾಡ. ನಮ್ಗೆ ಬಾಳ ಖುಷಿ ಆಯ್ತು ಗುರುಗಳೇ. ಅವತ್ತು ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿಗೆ ಆಯ್ತು ಗುರುಗಳೇ ಅವತ್ತು. ಹೇಳಮ್ಮ, ಏನ್ ಪವಾಡ ಆಗಿದೆ? ನನಗೆ ನೋಡ್ರಿ ಗುರುಗಳೇ, 4 ವಾರ ಆದ ನಂತರ ನಮ್ಮ ಮನೆ ಮಗಳು ದೊಡ್ಡ ಹುಡುಗಿದ್ದು ಊರಿಗೆ ಮದುವೆ ಮಾಡಿ ಕೊಟ್ಟಿದ್ವಿ ಗುರುಗಳೇ. ಅವ್ರ ಮನೆಗೆ ಬಂದಿದ್ಲು. ಅವಳದು ಉಂಗುರ ಇmmediately ಒಂದು 10 ನಿಮಿಷದಾಗ ಮನೆ ಹುಡುಗಿ ಇತ್ರಿ ಗುರುಗಳೇ. ಹುಡುಗಿ ಒಂದು ಹುಡುಗ, ಅದು 10 ನಿಮಿಷದಾಗ ಇಟ್ಟದ್ದು ಉಂಗುರ ಎಲ್ಲಿ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ ಗುರುಗಳೇ. ಮಾಯ ಆಗಿ ಹೋಯ್ತು ಅದು ಉಂಗುರ. ಅದು ನಮಗ್ ಬಾಳ ಈಗ ಹುಡುಗಿ ಕೊಟ್ಟ ಮನೇಲಿಂದ ಆ ಹುಡುಗಿದ ಉಂಗುರ ಕಳೆದಂದ್ರೆ ಈಗ ನಮ್ಮ ಮನೆಗೆ ಬಂದ್ ಕಳೆದಂದ್ರೆ ನಾವು ಬಾಳ ಇದಾಗ್ಬಿಟ್ಟಿವಿ ಗುರುಗಳೇ. ಅದು ಉಂಗುರ ಕಳೀತಲ್ಲ, ನಮ್ಮದು ಏನನ್ನ ಕಳೀಲಿ, ಅವಳದು ಕಳಿಬಾರ್ದು, ಅವಳಿಗೆ ಏನು ಸಮಸ್ಯೆ ಆಗ್ಬಾರ್ದು ಅನ್ಕೊಂಡು ನಾವು ಬಾಳ ಪಶ್ಚಾತ್ತಾಪ ಪಟ್ಟೆ ಗುರುಗಳೇ. ಒಂದು 2 ದಿನದ ನಂತರ ಹುಡುಕಿ ಆ ಹುಡುಗಿ ಕೇಳಿದ್ವಿ ಗುರುಗಳೇ. ನಮ್ಮ ಮನೆಯಾಗ ಮೊಮ್ಮಗಳು ಆ ಹುಡುಗಿ ಕೇಳಿದ್ರೆ ಒಕೊಟಿ ನಾನು ಉಂಗುರ ಅಂತ ಹೇಳಿತು ಗುರುಗಳೇ. ನಾವ್ 2 ದಿನನೂ ಅದು ಒಕಟಾಳ ಅಂತ ತಿಳ್ಕೊಂಡ ಎಲ್ಲಿ ಒಕಟಿದ್ವಿ ಎಲ್ಲಿಲ್ಲ ಅಂತ ಕೇಳಿದ್ರೆ ಅವಳು ಹೊರಗಡೆ ಅಂದ್ರೆ ಅಲ್ಲೇ ಹುಡುಕಾಡಿದ್ವಿ ಗುರುಗಳೇ ನಾವು. ಅದು ಅಲ್ಲಿ ಸಿಗ್ಲಿಲ್ಲ ಗುರುಗಳೇ, ಎಲ್ಲಿ ಸಿಗ್ಲಿಲ್ಲ. ಇನ್ನು 3ನೇ ದಿನಕ್ಕೆ ಗುರುಗಳೇ ಬಾಳ ಮನಸ್ಸಿಗೆ ನೋವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ, ಅಪ್ಪ ನನ್ನ ಉಂಗುರ ಇವತ್ತು ಸಿಗ್ಲೇಬೇಕು, ನಿನ್ನ ಇದಕ್ಕೆ ನಾ ಪಾದಯಾತ್ರೆ ಮಾಡ್ತೀನಿ, ಇವತ್ತು ಸಿಗಲೇಬೇಕು ನಾನು ಉಂಗುರ ಅಂತ ನೈಟ್ 7 ಗಂಟೆಯಲ್ಲಿ ನನ್ನ ಉಂಗುರ ಸಿಕ್ತು ಗುರುಗಳೇ. ಅಂದ್ರೆ ಕಳೆದು ಹೋಗಿರೋ ಉಂಗುರ ಸಿಕ್ತು ಅಂತ ಹೇಳ್ತಾ ಇದ್ದೀರಿ? ಸಿಕ್ತು ಗುರುಗಳೇ. ನಾವು ಎಲ್ಲ ಅದ್ರಕ್ಕಿಂತ ಮುಂಚೆ ನಾವ್ ಎಲ್ಲ ಕಡೆ ಹುಡುಕಾಡಿ ಗುರುಗಳೇ, ಅದು ಉಂಗುರ ಸಿಕ್ಕಿದ್ದೇ ಇಲ್ಲ ಗುರುಗಳೇ. ಅದು ಒಯ್ತು, ನಾವು ಉಂಗುರ ಒಯ್ತು, ನಾವು ಹುಡುಗಿ ಕೊಟ್ಟ ಕಡೆ ಗಂಡನ ಮಣಿ ಕಡಿಲಿಂದ ನಾವು ಬಾಳ ಇದಾದಿವಿ. ಇಲ್ಲಿ ಉಂಗುರ ಹೆಂಗ್ ಕಳೀತು ಮನ್ಯಾಗ, ಹುಡುಗಿ ಹೆಂಗ್ ಒಕ್ಕೊಡ್ತದ ಹಂಗ ಅನ್ಕೊಂಡು ಅವ್ರು ಅಂದ್ರು ಗುರುಗಳೇ. ನಮ್ಗ ಆ ರೀತಿ ಅನ್ಕೊಂಡು ಹೆಂಗಾಯ್ತಲ್ಲ ಇದು, ಈ ತರ ಯಾಕಪ್ಪ ಸ್ವಾಮಿ ನಿನ್ ಪೂಜೆ ಮಾಡ್ಲಕತ್ತೀನಿ, ಈ ತರ ನನಗೆ ಹೆಂಗ್ ಮಾಡಿದಿ, ಈ ತರ ಆಗ್ಬಾರ್ದಿತ್ತು, ಇದು ಆಯ್ತಲ್ಲ, ನನಗ ಬಾಳ ಮರ್ಯಾದೆ ಪ್ರಶ್ನೆ ಅದ ಇದು ಅನ್ಕೊಂಡು ಬಾಳ ಪಶ್ಚಾತ್ತಾಪ ಪಟ್ಟೆ ಗುರುಗಳೇ ಇದು. ಹಂಗ ಆಯ್ತು ಗುರುಗಳೇ. ಅದು ನಾನು ಅನ್ಕೊಂಡೆ ಗುರುಗಳೇ, ಅವತ್ತೇ ನಾನು ಇವತ್ತು ಉಂಗುರ ನನ್ಗೆ ಸಿಗ್ಲೇಬೇಕು, ಅದು ನಾನು ನಿನ್ ಪಾದಯಾತ್ರೆ ಮಾಡ್ತೀನಿ, ಇಲ್ಲಾಂದ್ರೆ ನಾನು ಪೂಜೆನೂ ಮಾಡಲ್ಲ, ಪಾದಯಾತ್ರೆ ಏನೋ ಒಂಥರ ಕಷ್ಟ ಆಯ್ತು ಗುರುಗಳೇ ನನಗ. ಅಲ್ಲಮ್ಮ ತಾಯಿ, ಒಂದು ಒಪ್ಕೊಳ್ತೀನಿ. ನೀನ್ ಹೇಳ್ಬಿಡು, ಫಸ್ಟ್ ನೀನ್ ಹೇಳ್ಬಿಡಮ್ಮ, ನಾ ಆಮೇಲೆ ಮಾತಾಡ್ತೀನಿ, ನೀನ್ ಹೇಳಮ್ಮ. ಓಕೆ ಗುರುಗಳೇ. ಅನ್ಕೊಂಡು ಅದು ಅವತ್ತು ಮುಂಜಾನೆ ಅನ್ಕೊಂಡೆ ಗುರುಗಳೇ, ಅಪ್ಪ ನಿನ್ ಪಾದಯಾತ್ರೆ ಮಾಡ್ತೀನಿ, ನನ್ಗೆ ಎಷ್ಟನ ಕಷ್ಟ ಆಗ್ಲಿ, 4 ದಿವಸ ಆಗ್ಲಿ, 5 ದಿವಸ ಆಗ್ಲಿ, 6 ದಿವಸ ಆಗ್ಲಿ, ನಿನ್ಗೆ ಇವತ್ತು ನೀನ್ ನೋಡು, ನಾ ಬರ್ತೀನಿ, ನಿನ್ನ ಹತ್ರ ಬರ್ತೀನಿ, ನಾ ಪಾದಯಾತ್ರೆ ಸಂಗಟ ಬರ್ತೀನಿ, ನನಗೆ ಉಂಗುರ ಸಿಗ್ಲೇಬೇಕು, ಅದು ಉಂಗುರ ಇವತ್ತು ಸಿಕ್ಕಿತು ಅಂತ ಅನ್ಕೋಬೇಕು, ನೀನು ಮಾಡ್ಬೇಕಾದ್ರಂಗ ಅಂತ ನಾನು ಅಂದೆ ಗುರುಗಳೇ. ಸಾಯಂಕಾಲ ಸುಮ್ನ ಬಡ್ಡಿ ಹಿಂಗ ಮಡಚಿ ತೆಗೆದಿಡ್ಬೇಕಾದ್ರೆ ಅದು ಉಂಗುರ ಬಿದ್ದು ಗುರುಗಳೇ. ಅವಾಗಿಂದ ಹಿಂಗ ಆಯ್ತು ಗುರುಗಳೇ, ಶಾಕ್ ಹೊಡೆದಂಗ ಒಂಥರ ರಾಘವೇಂದ್ರ ಸ್ವಾಮಿ ಅದರ ಸ್ವಾಮಿ ರಾಯರಿದ್ದಾರೆ ಅನ್ನಂಗ ಆಯ್ತು ಗುರುಗಳೇ. ಅಲ್ಲಮ್ಮ, ಇವಾಗ ಬಂಗಾರದ ಉಂಗುರ ಕಳೆದು ಹೋಗಿತ್ತು ಗುರುಗಳೇ. ಬಂಗಾರದ ಉಂಗುರ ಕಳೆದು ಹೋದಂತ ಸಂದರ್ಭದಲ್ಲಿ ಕಳೆದು 3 ದಿನ ಆಗಿದೆ. ಎಷ್ಟು ದಿನ ಆಗಿತ್ತು ಕಳೆದು? 3 ದಿನ ಆಗಿತ್ತು ಗುರುಗಳೇ. 3 ದಿನ ಆಗಿತ್ತು. ಅದು ಮತ್ತೆ ಸಿಗಲ್ಲ ಅನ್ಕೊಂಡ್ಬಿಟ್ಟಿದ್ರಿ ನೀವು. ರಾಯರಲ್ಲಿ ಒಂದು ಮಾತನ್ನು ಕೇಳಿದ್ದೀರಾ, ತಂದೆ ಆ ಉಂಗುರ ಕಳೆದು ಹೋಗಿರೋ ಉಂಗುರ ಸಿಕ್ಕ್ರೆ ನಾನು ನಿಮ್ಮ ಸನ್ನಿಧಾನಕ್ಕೆ ಪಾದಯಾತ್ರೆ ಮುಖಾಂತರದಲ್ಲಿ ಬರುತ್ತೇನೆ ಅಂತ ಕೇಳಿಕೊಂಡಿದ್ದೀರಾ? ಓಕೆ ಗುರುಗಳೇ, ಹೌದು ಗುರುಗಳೇ. ಅದೊಂದು ನಿಮ್ಗೆ ಅವತ್ತೇ ಬೆಳಗ್ಗೆ ಎಷ್ಟು ಗಂಟೆಯಲ್ಲಿ ಸಿಕ್ತು ಮತ್ತೆ? ಅದು ಬೆಳಿಗ್ಗೆ ಸರ್ ಗುರುಗಳೇ, ನಾನು ಬೆಳಿಗ್ಗೆ ಅನ್ಕೊಂಡದ್ದು ನಾನು ಗುರುಗಳ ಹತ್ರ ನಾನು ಕೇಳಿಕೊಂಡದ್ದು, ನಾನು ಬೆಳಿಗ್ಗೆ ಕೇಳಿಕೊಂಡದ್ದು ಗುರುಗಳೇ. ಸಾಯಂಕಾಲ 7, 8, 9 ಗಂಟೆ ಆಗಿತ್ತೇನು ಗುರುಗಳೇ, 9ಕ್ಕಾಗಿತ್ತು. ಅದು ನಮ್ಮ ಮನೆಯೊಳಗೆ ಇದಕ್ಕೆ ಈ ಟೈಮಿಗೆ ಯಾಕೆ ಪಟ್ಟಿ ಮಾಡಿಸ್ತಿ, ಬಿಡು ಈ ಟೈಮಲ್ಲ ಏನಲ್ಲ ಅಂತ ಅಂದ್ರು ಗುರುಗಳೇ. ಆದ್ರೂ ನಾನು ಯಾಕೋ ಕೇಳಲಿಲ್ಲ. ಓಸು ಬಟ್ಟೆ ಹಾಕೊಂಡು ಕುಂತೆ ಗುರುಗಳೇ. ಎಲ್ಲಸು ಬಟ್ಟೆ ಮಡಿಸಿ ಮ್ಯಾಲಿಡುವಾಗ
ಕೆಳಗ್ ಬಿದ್ದು ಬಿಟ್ಟಿತ್ತು ಗುರುಗಳೇ. ಅದು ಉಂಗ್ರ ನೋಡಿ ಒಂಥರ ನಮ್ಮ ಮನೆಗೆ ಎಲ್ಲರೂ ಶಾಕ್ ಹೊಡೆದಂಗ ಗುರುಗಳೇ. ಅದು ಉಂಗ್ರ ಸಿಕ್ಕಿತ್ತು ಅಂದ್ರೆ ಇದು ಎಲ್ಲ ಹುಡುಕಾಡಿ ಒಟ್ಟ ಉಂಗ್ರ ಸಿಕ್ಕಿಲ್ಲ. ಇವತ್ತು ಸಿಕ್ಕಿತ್ತಲ್ಲ, ನಾನು ಪಟ್ನ ಗುರುಗಳೇ ನಮ್ಮ ಮನೆಗೆ ನಾನು ಯಾರಿಗ ಅಂದಿದ್ದಿಲ್ಲ ಗುರುಗಳೇ. ಅದು ಉಂಗ್ರ ಸಿಕ್ಕಾಗ ನಾ ಪಾದಯಾತ್ರೆ ಬರ್ತೇನೆ ಅಂತ ಹೇಳಿದ್ದೆ ರಾಯರಿಗೆ, ಇವತ್ತು ಉಂಗ್ರ ಸಿಕ್ಕಿತ್ತು ಅಂತೇಳಿ ಪಟ್ನ ಅಂದ್ಬಿಟ್ಟೆ ಗುರುಗಳೇ. ಅದು ನನ್ನ ಬಾಯಲ್ಲಿಂದ ಬಂದ್ಬಿಡ್ತು ಗುರುಗಳೇ. ರಾಯರ್ ಇದಾರಲ್ಲಪ್ಪ ಎಷ್ಟು ಪವಾಡ ರಾಯರ್ದು ಅಂತ ಅಂದು ಒಂಥರ ಏನೋ ಗುರುಗಳೇ, ನಮ್ಮ ಮೈನ ಜುಮ್ ಅಂತು ಗುರುಗಳೇ. ಅದು ರಾಯರ್ ಅದಾರ ಗುರುಗಳೇ. ರಾಯರ್ ಇಲ್ಲ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಇವತ್ತು ನೀವ್ ಇದ್ದಿದ್ದಿಲ್ಲ, ನೀವ್ ಹೇಳ್ತಿದ್ದಿಲ್ಲಪ್ಪ, ನಿಮ್ ಹತ್ರ ಬಂದಿದ್ದಿಲ್ಲ ಅಂದ್ರೆ ನಾವು ಉಂಗ್ರ ಪಡ್ಕೋಕ್ ಆಗ್ತಿದ್ದಿಲ್ಲ ಗುರುಗಳೇ. ನಮ್ಗ್ ರಾಯರ ಬಗ್ಗೆ ನಮ್ ತಲೆಗೂ ಬರ್ತಿದ್ದಿಲ್ಲ ಗುರುಗಳೇ. ನಮ್ಗದು ನಮ್ಗೆ ಏನು ಗೊತ್ತಾಗ್ತಿದ್ದಿಲ್ಲ ಗುರುಗಳೇ. ಅದು ಹೆಂಗ್ ಕಳೆದು ಹೋಗುದು ಉಂಗ್ರ ಕಳೆದಂಗೆ ಇರ್ತಿತ್ತೇನೋ ಅಂತ ಅನಿಸ್ತದ ಗುರುಗಳೇ, ಅನಿಸ್ತದ ಗುರುಗಳೇ. ಅಂದ್ರೆ ಇವಾಗ ರಾಯರ ಬಗ್ಗೆ ಏನ್ ಅನಿಸ್ತಾ ಹಾಗಾದ್ರೆ? ರಾಯರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಇವಾಗ? ರಾಯರ್ ಅದಾರ ಗುರುಗಳೇ, ರಾಯರ್ ಇದ್ದಾರೆ ಗುರುಗಳೇ, ರಾಯರ್ ಇದ್ದಾರೆ. ಅಂದ್ರೆ ನಾನು ವ್ರತವನ್ನು ಹೇಳ್ಕೊಟ್ಟಿದ್ದಕ್ಕೆ ನಿಮ್ಗೆ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಅನುಗ್ರಹ ಆಗ್ಯದ ಗುರುಗಳೇ, ಅನುಗ್ರಹ ಆಗ್ಯದ ಗುರುಗಳೇ. ನಾನು ಇನ್ನೂ ಒಂದು ನಿಮ್ಮಲ್ಲಿ ಕೇಳ್ತೀನಿ ಗುರುಗಳೇ. ನಿಮ್ಮಲ್ಲಿ ಭಾಳ ಕೇಳ್ಬೇಕಂತ ಭಾಳ ಆಸೆ ಪಟ್ಟಿದ್ದೆ. ಆದ್ರೂ ನಮ್ಮ ಮನೆಯವ್ರಿಗೆ ಒಟ್ಟ ಆರಾಮ ಆಗ್ತಾ ಇಲ್ಲ ಗುರುಗಳೇ. ಅದ್ರ ಬಗ್ಗೆ ನೀವ್ ಏನಾದ್ರು ಹೇಳ್ತೀರೇನಂತ ಕೇಳ್ತೀನಿ ರೀ ಗುರುಗಳೇ. ನನಗೆ ಎಲ್ಲಾ ರೀತಿಯಿಂದ ಒಳ್ಳೇದಾಗ್ಯದ ಗುರುಗಳೇ. ಈಗ ಇಷ್ಟೆಲ್ಲ ಒಟ್ಟಿನಲ್ಲಿ ಅನುಗ್ರಹ ಆಗಿದೆ ರಾಯರ ಬಗ್ಗೆ ಅಂತ ಹೇಳಿದೀರಾ? ಆಗ್ಯದ ಗುರುಗಳೇ, ಅನುಗ್ರಹ ಆಗ್ಯದ ಗುರುಗಳೇ. ನನಗ ಅನ್ಕೊಂಡಂಗ ಆಗ್ತದ ಗುರುಗಳೇ ಅಂತ ಅನ್ಕೊಂತೀನಿ ಗುರುಗಳೇ. ರಾಯರ್ ಇದ್ದಾರೆ ಗುರುಗಳೇ. ನಮ್ಗೆ ಆಗಿಲ್ಲ ಅನ್ಕೊಳ್ರಿ ಗುರುಗಳೇ, ನನ್ಗೆ ಆಗ್ಯದ ಅಂತೀನಿ ಗುರುಗಳೇ. ಎಲ್ಲಾ ರೀತಿಯಿಂದ ಒಳ್ಳೇದಾಗ್ಯದ ಗುರುಗಳೇ. ಅಂದ್ರೆ ಒಟ್ಟಿನಲ್ಲಿ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ನಿಮ್ಗೆ ಅನುಗ್ರಹ ಆಯ್ತು ಅಂತ ಹೇಳ್ತಾ ಇದ್ರೆ, ಇದೇ ರೀತಿಯಾಗಿ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಇವಾಗ ನಂಬ್ತಿರಲ್ವ ತಾಯಿ, ಕಳೆದು ಹೋಗಿರೋ ಬಂಗಾರವನ್ನು ಮತ್ತೆ ಕಳೆದು ಹೋಗಿರೋದನ್ನು ಹೆಂಗೆ ಹುಡುಕಿ ಕೊಟ್ರು ಅಂದ್ರೆ ಇದೇ ರಾಯರ ಪವಾಡ ಅಂತ ಅನ್ನೋದು ತಾಯಿ. ಕಳೆದು ಹೋಗಿರೋ ಬಂಗಾರ ಮತ್ತೆ ಹೇಗೆ ಸಿಕ್ತು ನನ್ನ ತಾಯಿಗೆ? ರಾಯರ ಪವಾಡ. ಬಾಳ ಆನಂದ ಆಯ್ತು ಗುರುಗಳೇ, ಬಾಳ ತೃಪ್ತಿ ಆಯ್ತು. ಏನೋ ಒಂಥರ ನನಗದು ಏನೋ ಹೇಳ್ಕೊಕ್ಕಾಗ್ಲಾರ್ದಷ್ಟು ಸಂತೋಷ ಆಯ್ತ್ರಿ ಗುರುಗಳೇ. ನಮ್ದು ಮರ್ಯಾದೆ ಉಳಿತಲ್ಲಪ್ಪ, ಉಳಿಸಿದ್ರು ರಾಯರು. ನಮ್ದು ಏನೋ ಒಂಥರ ನಾನು ಏನೋ ಕಳ್ಕೊಂಡಿನಿ, ಏನೋ ಆಗ್ಬಿಟ್ಟಿತ್ತು. ನಮ್ಗೆ ಜೀವ ಸಮಾಧಾನ ಇದ್ದಿದ್ದಿಲ್ಲ ಗುರುಗಳೇ. 3 ದಿನದ ಹೊತ್ತು ನಾವು ಮನೆಗ ಎಲ್ಲಿ ನೋಡಿದ್ರು ಕಣ್ಣಂಗ ಆಗ್ಬೇಕು ಗುರುಗಳೇ. ನನಗೆ ಹಂಗಾಗ್ತಿತ್ತು. ಆದ್ರೂ ರಾಯರ ಬಳಿ ಒಳ್ಳೇದಾಗ್ಲಿ ನನಗೆ ನೋಡಿ. ಅದಕ್ಕೆ ಹೇಳ್ತಾ ಇರೋದು ವ್ರತವನ್ನು ಮಾಡಿ ಅಂತ ಹೇಳ್ತಾ ಇರೋದು. ಯಾಕಂದ್ರೆ ಈ ತರದಲ್ಲಿ ವ್ರತವನ್ನು ಮಾಡಿದ್ರೆ ನಿಮ್ಮ ಮನಸ್ಸು ಬದಲಾಗುತ್ತೆ ತಾಯಿ. ರಾಯರು ಬದಲಾವಣೆ ಮಾಡಿ ಕೊಡುತ್ತಾರೆ. ಅದಕ್ಕೆ ನಾನು ಎಲ್ಲರಿಗೂ ಏನ್ ಹೇಳ್ತಿದ್ದೀನಿ ಅಂದ್ರೆ ಈ ವ್ರತವನ್ನು ತಿಳಿಸ್ಕೊಡ್ತಾ ಇದೀನಿ ತಾಯಿ. ಒಬ್ಬರಿಗೆ 5 ಬರ್ಬೋದು, 9 ಬರ್ಬೋದು, 11 ಬರ್ಬೋದು, 21 ವಾರ ಬರ್ಬೋದು, ದೀಪ ಚೇಂಜ್ ಆಗಬಹುದು. ಅದೇ ನಾನಾ ರೀತಿಯಾಗಿ ರಾಯರಿಗೆ ಅಲಂಕಾರವನ್ನು ಇರುತ್ತಲ್ಲ ತಾಯಿ, ಅದೇ ರೀತಿಯಾಗಿ ಪೂಜೆಯನ್ನು ಮಾಡಿ ನಾವು ಪೂಜೆ ಮಾಡಿದ್ರೆ ಸಾಕು, ನಾವು ಗೆದ್ದು ಬಿಡ್ತೀವಿ ತಾಯಿ. ಓಕೆನಮ್ಮ? ಹೌದು ಗುರುಗಳೇ, ಹೌದು ಗುರುಗಳೇ. ನಾವು ಪೂಜೆ ಮಾಡಿದ್ದೇನು ಸಿಕ್ಕಿಲ್ಲ ಗುರುಗಳೇ. ಗುರುಗಳೇ ರಾಯರಿದ್ದಾರೆ ಗುರುಗಳೇ. ಇನ್ನು ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ, ಚಿಂತೆ ಮಾಡಬೇಡಿ. ಅವ್ರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಮತ್ತೆ ಇನ್ನೂ ಒಳ್ಳೇದಾಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರನ್ನ ಕೇಳಿಕೊಂಡು ಪೂಜೆ ಈಗ 5 ವಾರ ಮುಗಿಸಿನ್ರಿ ಗುರುಗಳೇ. ವಾರ ತುಪ್ಪದ ದೀಪ 2 ತುಪ್ಪದ ದೀಪ ಹಚ್ಚಲಕತ್ತೀನ್ರಿ ಗುರುಗಳಿಗೆ ನಾನು. ಆಯ್ತಮ್ಮ, ಇರಮ್ಮ, ಹೇಳ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಭಜತಾಂ ಕಲ್ಪ ವೃಕ್ಷಾಯ ನಮ ತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ ನನ್ನ ತಾಯಿ. ಓಕೆ ಗುರುಗಳೇ.